ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಣದ ವಿಚಾರವು ಜ್ಯೋತಿಷಿ ಹೇಳ್ದ ಅಂತಲೂ ಗಂಡನ ಜೊತೆ ಸೇರ್ಕೊಂಡು ತಾಯಿಯನ್ನೇ ಮಗಳು ಕೊಂದು ಹಾಕಿದ್ದಾಳೆ. ಕೊಲೆ ಮುಚ್ಚಿ ಹಾಕುವುದಕ್ಕೆ ತಾಯಿ ಶಿವ ಅಂತ್ಯಕ್ರಿಯೆ ನಡೆಸೋದಕ್ಕೆ ಮುಂದಾಗಿದ್ಲು. ಆದರೆ ಪೊಲೀಸರು ಅದಕ್ಕೆ ತಡೆ ನೀಡಿದ್ರು. ಹಾಗಾದ್ರೆ ಮುಂದೇನಾಯ್ತು ತೋರಿಸ್ತೀವಿ ನೋಡಿ. ನಮ್ಗೆ ಹೇಳಿದ್ದು ಹಾರ್ಟ್ ಅಟ್ಯಾಕ್ ಆಗೈತಿ ಅಂತ, ಪೊಲೀಸ್ನವ್ರಿಗೆ ಏನು ಹೇಳೋಳು ನನಗೆ ಗೊತ್ತಿಲ್ಲ. ಸಂಶಯಾಸ್ಪದ ಸ್ಥಿತಿಯಲ್ಲಿ ಮೃತಪಟ್ಟಿರೋದು ಕಂಡು ಬರ್ತಾ ಇದೆ ಅಂತ ಊರವರು ನಮಗೆ ಒಂದು ಮಾಹಿತಿ ತಿಳಿಸ್ತಾರೆ. ತಾಯಿ ಕೊಂದು ಹೃದಯಾಘಾತದ ಕತೆ ಕಟ್ಟಿದ್ದಳು. ಅತ್ತೆ ಕೊಲೆಗೆ ಪತ್ನಿಗೆ ಸಾಥ್ ಕೊಟ್ಟ ಪಾಪಿ ಅಳಿಯ. ಪುಷ್ಪಲತಾ ತುಮಕೂರು ನಗರದ ಬಂಡೆಪಾಳ್ಯ ಬಳಿಯ ಶ್ರೀನಗರದಲ್ಲಿ ಇದ್ದಳು. ಕೆಲ ದಿನಗಳಿಂದ ಹಾಸಿಗೆ ಹಿಡಿದಿದ್ಲು. ಆದರೆ ಫೆಬ್ರವರಿ 11ರಂದು ನಿಗೂಢವಾಗಿ ಸಾವನ್ನಪ್ಪಿದ್ದಳು. ಮಗಳು ಸುಷ್ಮಿತಾ, ಅಳಿಯ ಸುರೇಶ್ ಅಂತ್ಯಕ್ರಿಯೆಗೆ ಮುಂದಾಗಿದ್ರು. ಆದರೆ ಪುಷ್ಪಲತಾ ಸಾವಿನ ಬಗ್ಗೆ ಶಂಕೆ ಇತ್ತು. ಅದಕ್ಕಾಗಿಯೇ ಸಂಬಂಧಿಕರೇ ಕ್ಯಾತಸಂದ್ರ ಠಾಣೆ ಪೊಲೀಸರಿಗೆ ದೂರು ನೀಡಿದ್ರು. ಆಗಲೇ ನೋಡಿ ಇಡೀ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು. ಮನೆ ಸ್ವಂತದ್ದಾದ್ರೂ ಅಳಿಯ ಸುರೇಶ್ ದುಡಿಮೆಯಿಂದಲೇ ಸಂಸಾರ ಸಾಗ್ತಾ ಇತ್ತು. ವರ್ಷದ ಹಿಂದೆ ಪುಷ್ಪಲತಾ ಗಂಡ ಬಾಬು ಮೃತಪಟ್ಟಿದ್ದ. ಆಗ ಪುತ್ರಿ ಸುಷ್ಮಿತಾ ಜ್ಯೋತಿಷಿ ಬಳಿ ತೆರಳಿದ್ದಳು. ತಂದೆ ಸಾವಿಗೆ ನಿನ್ನ ತಾಯಿ ಮಾಟ ಮಂತ್ರ ಕಾರಣ, ನಿನಗೂ ತಾಯಿಯಿಂದಲೇ ಕಂಟಕವಿದೆ ಅಂತ ಜ್ಯೋತಿಷಿ ಹೇಳಿದ್ದಂತೆ. ಅಲ್ಲದೆ ಜಾಗ ಮಾರಿದ್ದ ದುಡ್ಡನ್ನೆಲ್ಲ ಪುಷ್ಪಲತಾ ಇಟ್ಟಿಕೊಂಡಿದ್ದಳಂತೆ. ಇದರಿಂದಲೇ ತಾಯಿಯ ಕೊಲೆಗೆ ಮಗಳು ಹೊಂಚು ಹಾಕಿದ್ದಳು. ಅವತ್ತು ರಾತ್ರಿ ಮಲಗಿದ್ದ ತಾಯಿಗೆ ದಿಂಬಿನಿಂದ ಉಸಿರುಗಟ್ಟಿಸಿದ್ದಳು. ಹಲ್ಲೆ ಮಾಡಿ ಕೊಂದು ಹಾಕಿದ್ದಳು. ತಾಯಿ ಹೃದಯಾಘಾತದಿಂದ ಸತ್ತಿದ್ದಾಳೆ ಅಂತ ಕತೆ ಕಟ್ಟಿದ್ದಳು. ಶ್ರೀನಗರದ ಮನೆಯಿಂದ ಅನುಪನಹಳ್ಳಿಯ ಸಂಬಂಧಿಕರ ಮನೆಗೆ ರಾತ್ರೋರಾತ್ರಿ ಶವ ತಂದಿದ್ದಳು. ಅಂತ್ಯಕ್ರಿಯೆ ಮಾಡುವಾಗಲೇ ಪೊಲೀಸರು ತಡೆದಿದ್ರು. ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಕೊಲೆಯ ರಹಸ್ಯ ಬಯಲಾಗಿತ್ತು. ಅವರು ನ್ಯಾಚುರಲ್ ಡೆತ್ ಅಂತ ತೋರಿಸಿ ಮಣ್ಣು ಮಾಡೋಕ್ಕೆ ಹೊರಟಿರ್ತಾರೆ ಮನೆಯಲ್ಲಿರೋರು. ಸೊ ಬಾಡಿಯನ್ನು ನಾವು ಚೆಕ್ ಮಾಡಿಸಿದಾಗ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಜೊತೆ ಮತ್ತು ನಮ್ಮ ಲೋಕಲ್ ಆಫೀಸರ್ಸ್ ಜೊತೆ ಮೂಗಿಂದ ಬಾಯಿಂದ ಸ್ವಲ್ಪ ಬ್ಲಡ್ ಬಂದಿರೋದು ಕಂಡು ಬಂದಿರುತ್ತೆ. ಸೊ ಇಮಿಡಿಯೇಟಾಗಿ ನಾವು ಅಲ್ಲಿರುವ ಮನೆಯಲ್ಲಿ ಯಾರ್ಯಾರಿದ್ರು ಅನ್ನೋದು ವಿಚಾರಿಸಿ ಅವ್ರ ಮಗಳು ಮತ್ತು ಅವರು ಮಗಳು ಗಂಡ ಅಲಿಯ ಈ ಇಬ್ಬರನ್ನು ನಾವು ಸೆಕ್ಯೂರ್ ಮಾಡಿಕೊಂಡು ಪ್ರಶ್ನೆ ಮಾಡುವಾಗ ಅವರು ಹೇಳೋ ವಿಚಾರ ಏನಂದರೆ, ಮುಂದಿನ ದಿನ ರಾತ್ರಿ ಮಗಳು ಒಂದು ದಿಂಬು ಯೂಸ್ ಮಾಡಿ ಅವ್ರನ್ನು ಸಫೋಕೇಟ್ ಮಾಡಿ ಸಾಯಿಸಿರೋದು ಹೇಳ್ತಾರೆ. ಸೊ ಸದ್ಯಕ್ಕೆ ಅವರು ಕೊಟ್ಟಿರುವ ಈ ಮಾಹಿತಿ ಹಿನ್ನೆಲೆ ನಾವು ಮನೆಯಲ್ಲಿ ಅವರು ರಿಲೇಟಿವ್ ಒಬ್ಬರು ಇದ್ರು, ಅಲ್ಲಿ ಅವರಿಂದ ಒಂದು ಕಂಪ್ಲೇಂಟ್ ತೊಗೊಂಡು FIR ಮಾಡಲಾಗ್ತಾ ಇದೆ. ಮಗಳು ಸುಷ್ಮಿತಾ ಮತ್ತು ಅಳಿಯ ಸುರೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ತಾವೇ ಕೊಲೆ ಮಾಡಿದ್ದಾಗಿ ಇಬ್ಬರು ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಆದರೆ ಮಗಳು ಮತ್ತು ಅಳಿಯನ ಕೃತ್ಯ ಸಂಬಂಧಿಕರಿಗೆ ಆಘಾತ ತರಿಸಿದೆ. ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ ಇವ್ರಿಗೆ ಫೋನ್ ಮಾಡಿದಾಗ ನಮ್ಮ ದೊಡ್ಡಪ್ಪ ಅವರು ಇಲ್ಲೆಲ್ಲ ಅವರೇ ಸ್ವಲ್ಪ ದೊಡ್ಡವರು, ನಮ್ಮ ದೊಡ್ಡಪ್ಪವ್ರು ಇದಾದಾಗ ಅವ್ರು ಕರ್ಕೊಂಬಂದು ಇಲ್ಲಿಗೆ ಕರ್ಕೊಂಬಂದಿದ್ದಾರೆ. ಏನಕ್ಕೆ ಇಲ್ಲಿ ತೊಗೊಂಬಂದಿದ್ರು, ಅವ್ರ ಯಜಮಾನರು ಇಲ್ಲೇ ನಮ್ಮ ಇದರಲ್ಲೇ ಮಣ್ಣು ಮಾಡಿದ್ದಾರೆ. ಅವ್ರ ಜಮೀನಿಲ್ಲ, ಆ ಕಾರಣದಿಂದ ಇಲ್ಲಿ ಜಮೀನು ಇದು ಮಾಡಿದ್ದಾರೆ. ಅವ್ರ ಪಕ್ಕನೇ ಹಾಕೋಣ ಅನ್ನೋ ಇದಕ್ಕೆ ಕಾರಣಕ್ಕೆ ತೊಗೊಂಬಂದಿದ್ದಾರೆ. ಹೌದೌದು, ಕಾರ್ಯ ಮಾಡೋಣ ಅಂತ ಅಂತಾರೆ. ನಾವು ಸಹಜ ಸಾವು ಅಂತ ತಿಳ್ಕೊಂಡು ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ವಿ. ತಾಯಿ ದೇವರು ಅಂತಾರೆ, ಅಂತವಳನ್ನೇ ಈಕೆ ಕೊಲೆ ಮಾಡಿದ್ದಾಳೆ. ಲೋಕದಲ್ಲಿ ಎಂತೆಂಥವರು ಇರ್ತಾರೆ ನೋಡಿ. ಜಗದೀಶ್, TV9 ತುಮಕೂರು.